ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇಲ್ಲ, ಇಂಡಿಯಾ ಡೆವಲಪ್ ಆಗ್ಬೇಕಂದ್ರೆ ನಾವು ಮೋದಿಗೆ ಸಪೋರ್ಟ್ ಮಾಡ್ಬೇಕು. ಅದಕ್ಕೆ ಮೋದಿಗೆ ಅವರೇ ಬರ್ಬೋದು ಅಂತ. ಅವರೇ. ನಿಮ್ಮ ಮನೆಯಲ್ಲ ಅವರೇ ಅವ್ರೆ ಅಲ್ಲಿಗೆ ಹಾಕಿರೋದು ಅಲ್ಲಿಗೆ ಪಕ್ಕ? ಪಕ್ಕ. ಓಕೆ, ಬಾರಪ್ಪ ಸುಂದ್ರ. ನಿಂದೇನಿಲ್ವಾ? ನಮ್ದು ಓಟೇ ಇಲ್ಲ. ಓಟ್ ಇಲ್ಲ ಅಂತೇಳಿ ಮತ್ತೆ ನಂದೇನು ಇಲ್ಲ ಅಂತಂದ್ರೆ ಏನು ಅನ್ಕೊಳ್ಳೋಣ ನಾನು. ಬಾಯ್ಲೆ ಎಷ್ಟು ಏಜು? 18 ಆಗಿದೆ, ಓಟ್ ಹಾಕಿದ್ದೀನಿ. ಅದಕ್ಕೆ ನಿಮಗೆ ಸೈ ಕೂಡ ನಾನು ತಪ್ಪ ನಾನು ಕೊಟ್ಟೆ ನಿಂಗೆ ಸೈ ಕುಕ್ಕೊಂಡು ತಗೋ. ಯಾರು ಗೆಲ್ಬೇಕು? ನನ್ನ ಪ್ರಕಾರ ಕಾಂಗ್ರೆಸ್ ಗೆಲ್ಬೇಕು ಅಂತ, ಆದರೆ ಶಿವಮೊಗ್ಗದಲ್ಲಿ ಬಿಜೆಪಿ. ನಿನ್ನ ಪ್ರಕಾರ ಕಾಂಗ್ರೆಸ್ ಗೆಲ್ಬೇಕು ಅಂತ, ಆದರೆ ಶಿವಮೊಗ್ಗದಲ್ಲಿ ಬಿಜೆಪಿ. ಈಗ ಕೊಟ್ಟೆ ನೋಡು ಸೈಕ. ಏನಪ್ಪ ನಿನ್ನ ಹೆಸರು? ನನ್ನ ಹೆಸರು ಪೃಥ್ವಿ ಅಂತ. ಪೃಥ್ವಿ, ಹೇಳಪ್ಪ ಯಾರು ಗೆಲ್ಬೋದು? ಯಾರು ಗೆಲ್ಬೋದು ಅಂದರೆ ನಮಗೆ ಬಿ ಜೆ ಪಿ ಬರಬೇಕು. ಯಾಕಪ್ಪ? ಇವಾಗ ಕಾಂಗ್ರೆಸ್ಸು ಚೆನ್ನಾಗಿಲ್ಲ ಅಂತಲ್ಲ, ಅವ್ರು ಮಾಡೋವ್ರಿಗೂ ಮಾಡಿದ್ದಾರೆ. ಅಂದರೆ ಇವಾಗ ಅವ್ರು ಬಂದು 10 ವರ್ಷದಲ್ಲಿ ಏನು ಇಂಪ್ರೂವ್ಮೆಂಟ್ ಆಗಿದೆ, ಅವ್ರು 50 ವರ್ಷ ತೊಗೊಂಡಿದ್ದಾರೆ ಅದನ್ನು. ಆ ಥರ. ಕಾಂಗ್ರೆಸ್ ಎಷ್ಟು ವರ್ಷ ಆಳಿದ್ದು? ಅವ್ರು ಎಷ್ಟು ವರ್ಷ ಆಳಿದ್ರು ನಂಗೆ ಗೊತ್ತಿಲ್ಲ ಬ್ರೋ. ಎಷ್ಟು ವರ್ಷನಾ? ಎಷ್ಟು ವರ್ಷನ ಗೊತ್ತಿಲ್ಲ ನನಗೂ. ಮತ್ತು ನೀವು ಅದಕ್ಕೆ ಸಂವಿಧಾನ ಹೇಳಿದ್ರೆ ಒಂದು 50 ಇರ್ಬೋದೇನೋ, ನನಗೆ ಅನಿಸ್ತಂಗೆ, ಗೊತ್ತಿಲ್ಲ ಕರೆಕ್ಟಾಗಿ. ಅದು ಇವ್ರು 10 ವರ್ಷದಲ್ಲಿ ಏನು ಎಕಾನಮಿ ತಂದಿದ್ದಾರೆ, ಏನೇನು ಮಾಡಿದ್ದಾರೆ ಈ ಮಿಲ್ಟ್ರಿಗೋಸ್ಕರ ಎಲ್ಲದನ್ನು ನೋಡಿದಾಗ ಕಾಂಗ್ರೆಸ್ಗಿಂತ ಬಿ ಜೆ ಪಿ ಬೆಟರ್ ಅನ್ಸುತ್ತೆ ನನಗೆ. ಹೌದು. ಇಲ್ಲಿ ಬಿ ವೈ ರಾಘವೇಂದ್ರನೇ. ಈಶ್ವರಪ್ಪ ಯಾಕೋ ಸ್ವಲ್ಪ ಸೈಕ್ ಮಾಡ್ತಿಲ್ವೇ? ಸೈಕ್ ಮಾಡ್ತಾ ಇದ್ದಾರೆ ಅಂದರೆ ನನಗೆ ಇಲ್ಲಿ ಬರೋದು ಅಲ್ಲಿ ಬರೋದು ಬೇಡ, ಅಂದರೆ ಕೇಂದ್ರದಲ್ಲಿ ಇರಬೇಕು ಅಂತ. ಮೋದಿ ಇರ್ಬೇಕು. ಮೋದಿ ಇರಬೇಕು ಅಂತ. ಏನು ಓದ್ತಿರೋದು? ನಾನು ಫಸ್ಟ್ ಇಯರ್ BSc ಓದ್ತಾ ಇರೋದು. BSc. ಥ್ಯಾಂಕ್ ಯು. ವಾ, ಏನು ಹಂಗೆ ಕೌನ್ಸ್ಕೊಂಡ್ಬಿಟ್ರು ಕಣಪ್ಪ. ಏನು ನಿಮ್ಮ ಹೆಸರು? ಜನ್ಯಶ್ರೀ. 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 ಯಾವರು? ನಮ್ದು ಚಿಕ್ಕಮಂಗ್ಳೂರು. ಚಿಕ್ಕಮಂಗ್ಳೂರಾ? ಚಿಕ್ಕಮಂಗ್ಳೂರಲ್ಲಿ ಕಂಬಿಹಳ್ಳಿ ಅಂತ. ಕಂಬಿಹಳ್ಳಿಲಿ ಉಡೇವು. ಅಲ್ಲಿ ಉಡೇವು ಕಂಬಿಹಳ್ಳಿ. ನಮ್ಮೂರು ಕಣ್ ಚಿಕ್ಕಮಂಗ್ಳೂರು ಕಣ ಅಂತ ಹೇಳಿ ಓಟ್ ಹಾಕಿದ್ರ? ಹಾಕಿದ್ದು ಇಲ್ಲಿ ಇಲ್ಲ ಹಾಕಿದ್ರ ಊರಲ್ಲಿ ಹಾಕಿದ್ರ? ಚಿಕ್ಕಮಂಗ್ಳೂರು, ಅಲ್ಲೇ ಊರಲ್ಲಿ. ಯಾರು ಗೆಲ್ಲೋದು? ಯಾರಾದ್ರೂ ಗೆಲ್ಲಿ, ನಮಗೆ ಗೊತ್ತಿಲ್ಲ. ಯಾರಾದ್ರೂ ಗೆಲ್ಲಿ ನಮ್ಗೆ ಗೊತ್ತಿಲ್ಲ. ನಮಗೆ ಮಾತ್ರ ಒಂದು ಬಸ್ ಫ್ರೀ ಕೊಡಿ. ಹಾಂ, ಒಂದು 2,000 ರೂಪಾಯಿ ಕೊಡಿ, ಈ ಕಡೆ ತಳ್ಳಿ. ನಮಗೆ 2,000 ಬರ್ತಿಲ್ಲಲ್ಲ. ಮತ್ತೆ ನಮ್ಮ ಅಮ್ಮಂಗೆ ಬರ್ತೈತೆ ತಾನೆ? ಅವ್ರಿಗೆ ಬರ್ತಿದೆ, ಅವ್ರು ನಮಗೆ ಕೊಡ್ತಿಲ್ಲಲ್ಲ. ನಿಮಗೆ ಕೊಟ್ಟಿದ್ರೆ ಖುಷಿಯಾ? ಹಾಂ. ಹಂಗಾದ್ರೆ ಯಾರಿಗ ಕಾಣೆ ಓಟ್ ಹಾಕಿದ್ದು? ನೀವು ಅಲ್ಲಿ ಪಾಪ ವಿಡಿಯೋ ಮಾಡ್ತಾನೆ ಅವ್ರಿಗೆ ಹಿಂದಿನ ಹಾಕ್ಸೇಲಿ. ಅಷ್ಟೇ ಅಷ್ಟೇ ಹೋಗಿ. ಅಷ್ಟೇ ಸರ್. ಏನು ಓದ್ತಿರೋದು? ಸೆಕೆಂಡ್ ಇಯರ್. ಸೆಕೆಂಡ್ ಇಯರ್ BCom BSc? BCA. BCA. ಓ, ಏನು ಸ್ಕೋಪ್ ಜಾಸ್ತಿನಾ? ಹಾಂ. ಓಕೆ, ಹೇಳ್ರಿ ನಿಮ್ಮ ಹೆಸರೇನೋ? ಸವ್ಯ. ಎಲ್ಲಿ ಓಡೋಗ್ತೀರಾ ಅಂತ ಬಿಡಾಗ ಬಂದೆ, ಸದ್ಯ ಓಡೋಗ್ಲಿಲ್ಲ. ಏನು ಹೆಸರು? ಸವ್ಯ. ಸೌವ್ಯನಾ ಸೌಮ್ಯನಾ? ಸವ್ಯ. ಸೌವ್ಯ. ಹಾಂ, ಯಾವರು? ಹೊಸನಗರ. ಹೊಸನಗರ, ಇಲ್ಲೇ ಶಿವಮೊಗ್ಗ. ಹಾಂ, ಹೇಳಿ ಓಟ್ ಹಾಕಿದ್ರಾ? ಯಾರು ಗೆಲ್ಬೋದು? ಮೋದಿ. ಮೋದಿ? ಯಾಕೋ? ನಾನು ಓಟ್ ಹಾಕಿದ್ದು ಅವ್ರಿಗೆ ಅಲ್ಲ, ಅದಕ್ಕೆ. ಸವ್ಯ ಓಟ್ ಹಾಕಿದ್ದಕ್ಕೆ ಮೋದಿ ಗೆಲ್ತಾರಂತಪ್ಪ. ಬರ್ದಿಡ್ಕೊಳ್ಳಿ ಆಯ್ತಾ? ನೀವು ಬರ್ದಿಡ್ಕೊಳ್ಳಿ. ಸವ್ಯ ಓಟ್ ಹಾಕಿದ್ದಕ್ಕೇನೆ ಮೋದಿ ಗೆಲ್ಲದಂತೆ, ಇಲ್ಲದೆ ಹೋದ್ರೆ ಗೆಲ್ಲದೇ ಇಲ್ಲ. ಹೌದಾ? ಇಲ್ಲ, ಗೆಲ್ತಾರೆ. ಹಂಗೆ ಯಾಕೆ ಮೋದಿನೇ ಗೆಲ್ಲಬೇಕು? ಜನರಿಗೆಲ್ಲ ಒಳ್ಳೇದು ಮಾಡಿದಾರಲ್ಲ, ಅದಕ್ಕೆ. ನಿಮ್ಮ ಹೆಸರೇನು? ಅನನ್ಯ. ಅನನ್ಯ? ಅನನ್ಯ. ಅನನ್ಯನಾ? ಅನನ್ಯನೇ ಅಷ್ಟೇ, ಅನನ್ಯ. ನಿಮ್ಮ ಹೆಸರನ್ನ ಹೆಂಗೆಂಗೋ ಹಾಕಾರ ಏನೇನೋ ಮಾಡ್ಬಿಟ್ರೆ ನಮಗೆ ಕನ್ಫ್ಯೂಸ್ ಮಾಡ್ಬಿಟ್ರಲ್ಲ. ಅನನ್ಯ. ಅನನ್ಯ, ಅದು ಹೆಸರು ಅನನ್ಯ. ಅನನ್ಯ, ಅನನ್ಯ. ಹಾಂ, ಓಕೆ. ಹೇಳಿ ನಿಮ್ಮ ಅನನ್ಯ ಅಮೂಲ್ಯವಾದ ಮತ ಯಾರಿಗೋಯ್ತು? ಇಲ್ಲ, ಬಿಜೆಪಿ. ಯಾಕೋ? ಶಿವಮೊಗ್ಗದಲ್ಲಿರೋರು ನಾವು ಬಿಜೆಪಿಗೆ ಹಾಕೋದು. ಶಿವಮೊಗ್ಗದಲ್ಲಿರೋ ನೀವು ಬಿಜೆಪಿಗೆ ಹಾಕೋದು? ಊರ್ ಮೇಲೆ ಹೆಂಗೆ? ಹಂಗಂತ ಅಲ್ಲ, ಮೋದಿ ಬರ್ಲಿ ಅಂತಾನೆ ಒಟ್ಟು ನಾವಿಲ್ಲಿ ಬಿಜೆಪಿಗೆ ಹಾಕಿರೋದು. ಇಲ್ಲಿ ಕೆಲಸ ಮಾಡಿರೋರು ನೋಡಿ ಒಟ್ಟು ಬಿಜೆಪಿಗೆ ಹಾಕ್ತೀವಿ ನಾವು. ಯಾರು ಒಳ್ಳೆ ಕೆಲಸ ಮಾಡೋದು ಯಾರಿಲ್ಲಿ? ರಾಘವೇಂದ್ರ ಅವರು. ಎಷ್ಟು ಕೆಲಸ ಮಾಡಿ, ಏನೇನು ಮಾಡ್ಯಾರೆ? ಮಾಡಿದ್ದಾರೆ, ಹಂಗೆ ಹೇಳಕ್ಕಾಗಲ್ಲ. ಮಾಡಿಲ್ಲ ಅಂತ ನಾವು ಕಣ್ಣಾರೆ ಎಲ್ಲಾನು ನೋಡಕ್ಕಾಗಲ್ಲ. ಮಾಡಿಲ್ಲ ಬೇಡ, ಮಾಡಿರೋದು ಯಾವ್ದಾರು ಒಂದು ಹೇಳಿ ಅಲ್ಲ. ನೋಡಿದೆ ಏರ್ಪೋರ್ಟು, ಮೀನ್ಸ್ ಏರ್ಪೋರ್ಟು. ಯಡಿಯೂರಪ್ಪ ಅವರೆಲ್ಲ. ಯಡಿಯೂರಪ್ಪ ಅವರು ಬರ್ಲಿ ಮಾಡಿರೋದಕ್ಕೋಸ್ಕರ ಅಷ್ಟೇ. ನೀವೊಂದು ಕೆಲಸ ಮಾಡಿ, ಆ ಮತ್ತೆ ಹಾ ಎರಡು ಹಿಡ್ಕೊಬಿಡಿ. ಆ ಹಾ ಆ ಹಾ ಆ ಹಾ ಅಂತ ಪ್ರಾಕ್ಟೀಸ್ ಮಾಡಿ. ಸರಿ, ಆಯ್ತು. ಮಿಸ್ ಒಂದು ನಿಮಿಷ ಮಿಸ್. ಎಲ್ಲ ನಿಮ್ಮ ಸ್ಟೂಡೆಂಟ್ಸ್ ಹೇಳಿದ್ದು ಮಿಸ್. ಏನು ಮಿಸ್ ನೀವು ಹಿಂಗೆ ಹೋಗ್ತಾ ಇದ್ದೀರಾ? ಮಿಸ್ ಎಷ್ಟು ಚೆನ್ನಾಗಿದ್ದಾರಲ್ಲ ನಿಮ್ಮ ಮಿಸ್. ಏನು ಮೇಡಮ್ ನಿಮ್ಮ ಮಿಸ್? ಸಹನಾ. ಹಾಂ, ಹೇಳಿ. ಇರಲಿ, ಓಟ್ ಹಾಕಿದ್ರಾ? ಆಯಿತು.
ಯಾರು ಗೆಲ್ಬೋದು? ಐ ಥಿಂಕ್ BJP. ಐ ಥಿಂಕ್ BJP. ಸಾರಿ, ಯು ಥಿಂಕ್ BJP. ಯಾಕೆ BJP? I like Modi, that's why. Why? I like. ನೀವು ಪೂರ್ತಿ ಇಂಗ್ಲೀಷಲ್ಲಿ ಮಾತಾಡ್ಬಿಟ್ರೆ ನಾನು ಇಲ್ಲೇ ಕೂತ್ಕೊಂಡ್ಬಿಡ್ತೀನಿ. ನನಗೆ ಬರೋದೇ ಇಲ್ಲ ತಿರುಗಿಸ್ ಕೇಳೋಕ್ಕೆ, ಆಯ್ತಾ? ಪರ್ಸನ್ಸು ಹಂಗಾಗಿ ಯಾಕೆ ಇಷ್ಟ? ಅವ್ರ ಇನ್ವೆಷನ್ ಚೆನ್ನಾಗಿ ಮಾಡಿದ್ದಾರೆ, ಸೊ ಒಳ್ಳೆ ಕೆಲಸಗಳು ಮಾಡಿದ್ದಾರೆ, ಹಂಗಾಗಿ ನಮಗೆ ಅವ್ರು ಇಷ್ಟ. ಸರ್ ಏನು ಸರ್ ಏನು ಹೆಸರು? ಮನೋಜ್ ಅಂತ. ಮನೋಜ್, ಯಾವರು? ನ್ಯಾಮ್ತಿ ನಮ್ದು. ನ್ಯಾಮ್ತಿ ಯಾವ ಡಿಸ್ಟಿಕ್ ಬರುತ್ತೆ ಹೇಳೋದು? ಶಿವಮೊಗ್ಗ ಡಿಸ್ಟಿಕ್. ದಾವಣಗೆರೆ. ದಾವಣಗೆರೆ ಬರುತ್ತಾ? ಇಲ್ಲೆಲ್ಲ ಬೇರೆ ಬೇರೆ ಡಿಸ್ಟಿಕ್ ಅವರೆಲ್ಲ ಓದ್ತಿದ್ದಾರೆ ಅಂತಾಯ್ತು. ಸರಿ, ಯಾರು ಗೆಲ್ತಾರೋ? ಹಾಂ, ಮೋದಿನೇ ಗೆಲ್ಲೋದು. ಮೋದಿನೇ? ಹ್ಞೂ. ಯಾಕೆ? BJPನೇ ಬರ್ಬೇಕು ಸರ್. ಯಾಕಪ್ಪ? ಯಾಕಂದ್ರೆ ಅವ್ರಿದ್ದರೇ ನಮ್ಮ ಉದ್ಧಾರ ಆಗೋದು. ಏನು ಉದ್ಧಾರ ಆಯ್ತದೆ? ಎಲ್ಲ ಉದ್ಧಾರ ಆಗುತ್ತೆ. ಯಾವುದು? ನಮ್ಮ ಭಾರತ. ಹೆಂಗೆ? ಎಲ್ಲ ಅವ್ರು ಮಾಡ್ತಾರೆ. ಓ ಮೇಡಮ್ ಹೆಣ್ಮಗು ಒಂದು ನಿಮಿಷ ರೀ. ಏನು ನಿಮ್ಮ ಹೆಸರು? ವಾ, ಬಸ್ ರೂಟೇ ಚೇಂಜ್ ಮಾಡಿರೋ ಕಣ ಇವರು. ಗೋಲಿ ಬಿಡೋತ್ತೆ ಪಾಪ, ನಾಚ್ಕತ್ತವೆ. ಏನೋ ನಿನ್ನ ಹೆಸರು? ದರ್ಶನ್. ಏನು ಚಾಲೆಂಜ್ ಇಷ್ಟ ದರ್ಶನ? ಅಲ್ಲಪ್ಪ, ನಾವು ಕಿಚ್ಚ ಬಸ್ ನಾವು. ಅದೇ ಬಿಡು ಅನ್ಕಂಡೆ. ಹಾಂ, ಓಕೆ. ಯಾವರು? ನಮ್ದು ಚೆನ್ನಗಿರಿ ಹತ್ರ ಗಣದಕಟ್ಟೆ. ಓ, ಯಾರಪ್ಪ ಶಿವಮೊಗ್ಗದಲ್ಲೆಲ್ಲ ಗೆಲ್ಲೋದು? ಶಿವಮೊಗ್ಗದಾಗೆ ಗೊತ್ತಿಲ್ಲ ಅಣ್ಣ, ನಮ್ಮ ಚೆನ್ನಗಿರಿದಾದ್ರೆ ಹೇಳ್ಬೋದು. ಚನ್ನಗಿರಿ ಕತೆ ಬಿಟ್ಟು ಹಾಕು. ಯಾರು ಪ್ರಧಾನಮಂತ್ರಿ ಯಾರಬೇಕು? ಮೋದಿ. ಯಾಕೋ? ಅಣ್ಣ, ದೇಶಕ್ಕೆ ಒಳ್ಳೇದಾಗಬೇಕೆಲ್ಲ. ಬರೀ ಹೆಣ್ಮಕ್ಳಿಗೆ ಫ್ರೀ ಆದ್ರೆ ಗಂಡ್ ಮಕ್ಳಿಗೆ ಏನಾಯ್ತಣ್ಣ ಅನುಕೂಲ? ಫ್ರೀ ಕೊಟ್ಬಿಟ್ರೆ ಓಕೆನಾ? ಫ್ರೀ ಕೊಡೋದು ಬೇಡ, ಏನು ಅನುಕೂಲ ಬೇಡ. ಓದೋದು ಬರೀ ಅದೇನೆ. ನೋಡು, ಸ್ಕಾಲರ್ಶಿಪ್ ಬಂದಿಲ್ಲ ಅಂತೆ, ಏನು ಬಂದಿಲ್ಲ. ಕಾಲೇಜಿಂದ ಏನು ಇಂಪಾರ್ಟೆಂಟ್ ಇಲ್ಲ. ಅದೇ BJP ಆದರೆ ರೋಡು ಎಲ್ಲ ಇಲ್ಲಿ ನೋಡು, ಅದು ಬೈಪಾಸ್ ಮೇಲೆ ಆಗಿರೋದು, ಫ್ಲೇವರ್ ಎಲ್ಲ ಆಗಿದೆ, ಚೆನ್ನಾಗಾಗಿದೆ. ಕಾಂಗ್ರೆಸ್ಸಿಂದ ಬರೀ ಹೆಣ್ಮಕ್ಳಿಂದ ಬರೀ ಇದೇ ಆಗೈತೆ. ಬಸ್ ಎಲ್ಲ ಫ್ರೀ. ಬಸ್ಸಾಗಿ ನೆಮ್ಮದಿಯಿಂದ ಹೋಗಕ್ಕೂ ಸೀಟ್ ಸಿಗಲ್ಲ, ನಿತ್ಕೊಳಕ್ಕೂ ಸೀಟ್ ಸಿಗಲ್ಲ. ನೀನು ಕೇಳಬಿಡ್ಲಾ? ಓಟ್ ಹಾಕ್ದಾ? ಹಾಕ್ದೆ. ಯಾರು ಗೆಲ್ಬೋದು? BJP. ಯಾಕೆ? ಯಾಕೆ ನಮ್ಮ ಶಿವಮೊಗ್ಗದಲ್ಲಿ ಎಲ್ಲ ಅಭಿವೃದ್ಧಿ ಮಾಡಿದ್ದಾರೆ. ಹಾಂ, ಶಿವಮೊಗ್ಗ ಒಳ್ಳೆ ಅಭಿವೃದ್ಧಿ ಆಗಿದೆಯಾ? ಕಾಂಗ್ರೆಸ್ನವ್ರು ಬಂದು ಏನು ಮಾಡಿದ್ದಾರೆ ಅದನ್ನ ಒಂದು ಮಾತು ಹೇಳ್ಬಿಡ್ಲಿ ನೋಡೋಣ. ಒಂದೇ ಅಭಿವೃದ್ಧಿ ಏನೂ ಮಾಡಿಲ್ವಾ? ಎಲ್ಲ ಸಣ್ಣ ಪುಟ್ಟ ಮಾಡಿರಬೇಕು. ಇಲ್ಲಿ ಏರ್ಪೋರ್ಟು, ನಮ್ಮ ಶಿಕಾರಿಪುರ ಎಲ್ಲ ಕಂಪ್ಲೀಟ್ ಡೆವಲಪ್ಮೆಂಟ್ ಮಾಡಿರೋದು BJPನೇ. ನಮ್ಮ ಶಿವಮೊಗ್ಗದಲ್ಲಿ ಹೇಳ್ಕೋಣ ಕಾಂಗ್ರೆಸ್ಸಿಂದ ಏನೂ ಇಲ್ಲ. ಹಾಂ, ಏನೂ ಇಲ್ಲ. ಏನು ಕೆಲಸ ಮಾಡಿದಾನ? ಏನೂ ಇಲ್ಲ. ಕಾಂಗ್ರೆಸ್ ಬಂದ್ರೆ ಮಳೆ ಹೋಯ್ತೆ, BJP ಬಂದ್ರೆ ಮಳೆ ಬರುತ್ತೆ ನೋಡೋಣ. ಒಂದು 5ರಿಂದ 10 ಸೀಟ್ ಕಾಂಗ್ರೆಸ್ ಬರ್ಬೋದು ಅಷ್ಟೇ. 5ರಿಂದ 10. ಅದು ಉಳ್ಕಿದ್ದೆಲ್ಲ BJPನೇ ಆಗೋದು. ಇದೆಲ್ಲ BJP ಪಕ್ಕ ಗ್ಯಾರಂಟಿ. ಓಕೆ, ಥ್ಯಾಂಕ್ ಯು. ಏನು ನಿಮ್ಮ ಹೆಸರು? ಶ್ರೀನಿವಾಸ್. ಯಾರಪ್ಪ ಈ ಸಲ ಶ್ರೀನಿವಾಸನ್ ಕೃಪೆ? ಯಾರ ಮೇಲೆ? BJP. ಯಾಕೋ? ಅದೇ ರಾಘವೇಂದ್ರ ರಾಜ್ಕುಮಾರ್. ರಾಜ್ಕುಮಾರ್? BSY ರಾಘವೇಂದ್ರ. BSC ರಾಘವೇಂದ್ರ. ರಾಘವೇಂದ್ರ. BY ರಾಘವೇಂದ್ರ. ನನಗೆ ರಾಘವೇಂದ್ರ ರಾಜ್ಕುಮಾರ್ ಅಂದ್ಕೊಳ್ಳೆ ಫುಲ್ ಕನ್ಫ್ಯೂಸ್ ಆಗೋಗ್ಬಿಟ್ಟೆ ಈಗ. ಗೀತಾ ಶಿವರಾಜ್ ಕುಮಾರಪ್ಪ ಇಲ್ಲಿರೋದು ಆಪೋಸಿಟ್, ಗೊತ್ತಲ್ವಾ? ಯಾಕೋ ನೀನು ಕನ್ಫ್ಯೂಸ್ ಆಗ್ಬಿಟ್ಟಿದೆ ಅನ್ಸುತ್ತೆ. ಬರೋದು ನಾವು. ಯಡಿಯೂರಪ್ಪ ನಿಂತಿಲ್ಲ ಸಲ. ಅಲ್ಲ, ಯಡಿಯೂರಪ್ಪ ಮಗನೇ ಬರೋದು. ಏನು ಓದ್ತಿರೋದು? BSW. BSc? BSW. ಫೈನಲ್ ಇಯರ್. ಅಭಿವೃದ್ಧಿ ಚೆನ್ನಾಗಿದೆ. ಚೆನ್ನಾಗಿದೆ. ಅದಕ್ಕೆ ಸಲ ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು, ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.